ಲೋಕಸಭಾ ಚುನಾವಣೆಯಲ್ಲಿ ಬಹುಮತವನ್ನು ಬಿಜೆಪಿ ಪಡೆಯಲಿಲ್ಲ. ಅಂದರೆ ಸರಳ ಬಹುಮತಕ್ಕೆ ಬೇಕಿರತಕ್ಕಂಥ ಸ್ಥಾನಗಳನ್ನು ಕೂಡ ಪಡೆಯುವಲ್ಲಿ ಬಿಜೆಪಿ ಎಡವಿತು. ಈ ಕಾರಣಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ತಲೆದಂಡ ಆಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ತಲೆದಂಡ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಯೂಶುವಲ್ ಆಗಿ ಇಡೀ ಚುನಾವಣೆ ಮೋದಿ ಸೆಂಟ್ರಿಕ್ ಆಗಿತ್ತು. ಮೋದಿ ಕೇಂದ್ರಿತ ಚುನಾವಣೆ. ಅದು ಸರ್ಕಾರ ನಡೀಲಿ, ಚುನಾವಣೆ ಬರಲಿ, ಮೋದಿ 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 ಮೋದಿ. ಆಲ್ ಆಫ್ ಅ ಸಡನ್ ಇದಕ್ಕೆ ಈ ಸೋಲಿಗೋ ಈ ಬಹುಮತ ಬರದೇ ಇರುವ ಕಾರಣಕ್ಕೋ ತಲೆದಂಡ ಆಗ್ತಿರೋದು ಯಾರ್ದು ಅಂತ ನೋಡಿದ್ರೆ ಅದು JP ನಡ್ಡಾ ಅವ್ರದ್ದು ಅಂತ. ನೈತಿಕ ಹೊಣೆ ಹೊತ್ತು JP ನಡ್ಡಾ ಅವರು ರಾಜೀನಾಮೆ ಕೊಡ್ತಾರಾ ಈ ಸೋಲಿಗೆ? ಬಹುಮತ ತರೋಕ್ಕಾಗಲಿಲ್ಲ ಅಂತ ಹೇಳಿದರೆ JP ನಡ್ಡಾ ಅವರು ಆ್ಯಸ್ ಇಫ್ ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಡಿಫೀಟ್ ಅಂತ. ಈ ಸೋಲಿಗೆ ಪೂರಾ ಅವರೇ ಕಾರಣ ಅನ್ನೋ ರೀತಿಯಲ್ಲಿ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳು. ಅಂದರೆ ಆ ಥರ ತಲೆದಂಡ ಅಂದರೆ ಇನ್ನೇನು, ಏನಕ್ಕೆ ತಲೆದಂಡ ಆಗಬೇಕು ಅಂತ ಪ್ರಶ್ನೆ. ಚುನಾವಣೆಗೆ ಓಡಾಡೋರು ಯಾರು, ಜಾಸ್ತಿ ಪ್ರಚಾರ ಮಾಡೋರು ಯಾರು, ತಿರುಗಾಡೋರು ಯಾರು, ಯಾರ ಹೆಸರ ಮೇಲೆ ಚುನಾವಣೆ ನಡೀತು ಈ ದೇಶಕ್ಕೆ ಬಿಡಿಸಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಈಗ ನೋಡಿದ್ರೆ ಅಲಾಬಲ ಪಾಪಿ ತಲೆ ಮೇಲೆ ಅಂತ ಒಂದು ಮಾತಿದೆ ನಮ್ಮ ಕಡೆ. ಈಗ ನಡ್ಡಾ ಅವ್ರ ತಲೆಗೆ ಬಂತು. ಆಬ್ವಿಯಸ್ಲಿ ಅಧ್ಯಕ್ಷರು ಅಂತ ಬಂದಾಗ ಅವರೇ ಹೊಣೆ ಹೊತ್ಕೊಳ್ಬೇಕಾದ ವಾಡಿಕೆ. ಆದರೆ ಅಧ್ಯಕ್ಷರ ಮೇಲೆ ಚುನಾವಣೆ ಬಿಟ್ಟಿದ್ರಾ ಅದು ಪ್ರಶ್ನೆ. JP ನಡ್ಡಾ ಅವರ ಬದಲಿಗೆ ಮಧ್ಯಪ್ರದೇಶದಲ್ಲಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಲೇವಡಿ ಮಾಡಿದ್ದಂಥ ಮೋದಿಯವರು ಯಾವುದೇ ಕಾರಣಕ್ಕೂ ನಾನು ಗ್ಯಾರಂಟಿ ಕೊಡಲ್ಲ, ಇದೆಲ್ಲ ರೇವಡಿ ಕಲ್ಚರ್, ಸ್ವೀಟನ್ನು ಫ್ರೀಯಾಗಿ ಹಂಚೋ ಕಲ್ಚರ್, ಇದು ದೇಶ ದಿವಾಳಿ ಆಗಿಬಿಡುತ್ತೆ, ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅಂತ ಭಾಷಣ ಬಿಗಿದಿದ್ರು. ಯಾರು? ಮಿಸ್ಟರ್ ಮೋದಿಯವರು ದೊಡ್ಡ ಭಾಷಣ ಬಿಗಿದಿದ್ರು. ಶಿವರಾಜ್ ಸಿಂಗ್ ಚೌಹಾಣ್ ಇದ್ರಲ್ಲ, ನಿಮ್ದು ಈ ಭಾಷಣ ಯಾವುದು ವರ್ಕ್ ಆಗಲ್ಲ ಸ್ವಾಮಿ, ನೀವು ಎಲ್ಲಿ ಏನಂತರೂ ಭಾಷಣ ಮಾಡ್ಕೊಳ್ಳಿ, ನಾನು ಮಾತ್ರ ನನ್ನ ರಾಜ್ಯದ ಮಹಿಳೆಯರಿಗೆ 1150 1200 ರೂಪಾಯೋ ಕೊಡುವಂಥ ಯೋಜನೆ ಕೊಟ್ಟೇ ಕೊಡ್ತೀನಿ ಅಂತ ಲಾಡ್ಲಿ ಬೆಹನಾ ಯೋಜನೆ ತಂದರು. ಅದರ ತಪ್ಪಿಗೆ ಏನು ಶಿಕ್ಷೆ ಆಯಿತು ಗೊತ್ತಾ ಇವರಿಗೆ? ಅದ್ಭುತವಾದಂತಹ ಸೀಟ್ಗಳು ಮಧ್ಯಪ್ರದೇಶದಲ್ಲಿ BJPಗೆ ಬಂತು. ಸೀನ್ ಚೇಂಜ್ ಆಗಿದ್ದು ನೋಡಿದ್ರೆ ಏನು ಅಂತಿತ್ತು ಅಂತ ಹೇಳಿದ್ರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವರು CM ಅಲ್ಲ, ಅವರು CM ಪಟ್ವೇ ಸಿಗಲಿಲ್ಲ. ಆಗ ದುರಂತ ಇದು ಅವ್ರಿಗೆ. ಒಳ್ಳೆ ನಾಯಕರು ಮೊದಲೇ ರೀಡ್ ಮಾಡಿದರು ನನ್ನ ರಾಜ್ಯ ಜನಗಳಿಗೆ ಏನು ಬೇಕು ಅಂಥೇಳಿ, ಏನು ಸಮಸ್ಯೆ ಇದೆ ಅಂಥೇಳಿ. ದಲಿತ ವ್ಯಕ್ತಿಯೊಬ್ಬನ ಮೇಲೆ ಮೂತ್ರ ವಿಸರ್ಜನೆ ಪ್ರಕರಣ ನಡೆದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾಯಿತ್ತು. ಇಮ್ಮಿಡಿಯೇಟ್ ಅವತ್ತು ರಾತ್ರಿ ಅಥವಾ ಮಾರನೇ ದಿನ ಹೋಗ್ತಾರೆ ಇವರು. ಆ ವ್ಯಕ್ತಿ ಪಾದಪೂಜೆ ಮಾಡ್ತಾರೆ, ಕ್ಷಮೆ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಜನಗಳ ವಿಶ್ವಾಸ ಪಡೆದುಕೊಂಡಿದ್ದಂಥ ನಾಯಕ ಇದೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು. ಮಧ್ಯಪ್ರದೇಶದ ಲಾಡ್ಲಿ ಬೆಹನಾ ಯೋಜನೆಯೇ ಆ ಚುನಾವಣೆಯಲ್ಲಿ ಇವರು ಕೈ ಹಿಡಿದಿದ್ದು. ಇದೇನು ಜಗಜ್ಜಾಹೀರಿದು, ದೊಡ್ಡ ರಹಸ್ಯ ಏನಲ್ಲ. ಅಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಕೇಂದ್ರದ BJP ಕೊಟ್ಟ ಗಿಫ್ಟ್ ಏನು ಗೊತ್ತಾ? ನೀವು ಆಚೆ ಇರಿ ಮುಖ್ಯಮಂತ್ರಿ ಪಟ್ಟದಿಂದ ಅಂತ, ನಾವು ಬೇಕಾದ್ರೆ ನೇಮಕ ಮಾಡ್ಕೊಳ್ತೀವಿ ಅಂತ ಮಾಡಿಬಿಟ್ರ. ಈಗೇನೆಂದರೆ ಅಲ್ಲಿ ಇಡೀ ಚುನಾವಣೆಗೆ JP ನಡ್ಡಾ ಆ್ಯಸ್ ಇಫ್ ಈಸ್ ದ ಓನ್ಲಿ ರೀಸನ್, ಒನ್ ಆ್ಯಂಡ್ ಓನ್ಲಿ ರೀಸನ್ ಅನ್ನೋ ರೀತಿಯಲ್ಲಿ ಅವ್ರನ್ನ ಬೆಂಬಿಸಿ ನಡ್ಡಾ ತಲೆದಂಡಕ್ಕೆ ರೆಡಿ ಅಂತೆ. ಈಗೇನು ಮಾಡ್ತಾರೆ, ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಕರ್ಕೊಂಡು ಬಂದು BJP ರಾಷ್ಟ್ರಾಧ್ಯಕ್ಷರು ಮಾಡಿದ್ರೆ ಹೇಗೆ ಅಂತ ಚರ್ಚೆ ನಡೀತಾ ಇದೆ. CM ಈಗ ಮಾಜಿ CM ಇದ್ದಾರಲ್ಲ ಮಧ್ಯಪ್ರದೇಶದ್ದು, ಇದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು, ಅವ್ರಿಗೆ ಬುಲಾವ್ ಬಂದಿದೆ, ಬನ್ನಿ ಡೆಲ್ಲಿಗೆ ಅಂತ. ಶೀಘ್ರದಲ್ಲಿಯೇ BJPಗೆ ರಾಷ್ಟ್ರೀಯ ಸಾರಥಿಯಾಗಿ ಯಾರು ಮಾಡಬೇಕು ಅನ್ನೋ ವಿಚಾರ ಬಂದಾಗ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೆನಪಾಗಿದ್ದಾರೆ, ಅವ್ರನ್ನಂತ ಕೂರಿಸೋಣ ಅಂತ. ಮಧ್ಯಪ್ರದೇಶದಿಂದ 4 ಬಾರಿ CM ಆಗಿ ಅಧಿಕಾರ ಸ್ವೀಕರಿಸಿದವರು ಚೌಹಾಣ್. ಅವಾಗೆಲ್ಲ ಏನು ಚರ್ಚೆ ಆಯಿತು ಅಂತ ಹೇಳಿದ್ರೆ, BJP ತನ್ನದೇ ಪಕ್ಷದಲ್ಲಿ ಯಾರದ್ದೇ ಬೆಳವಣಿಗೆ ಜಾಸ್ತಿ ಆದರೂ ಕೂಡ ಸಹಿಸಲ್ಲ, ನರೇಂದ್ರ ಮೋದಿ ಇಮೇಜನ್ನು ಓವರ್ಟೇಕ್ ಮಾಡುವಂಥದ್ದಾಗಲಿ, ಸರಿಸಮಕ್ಕೆ ಅಂತಾಗಲಿ, ಈ ರಾಜ್ಯದಲ್ಲಿ ಚೌಹಾಣಿಂದ ಅಧಿಕಾರಕ್ಕೆ BJP ಬಂತು ಅನ್ನೋ ಮಾತುಗಳಾಗಲಿ ಅಥವಾ ಯೋಗಿ ಬಗ್ಗೆ ಆಗಲಿ ಇದೇನು ಬಂದರೂ ಸಹಿಸಲ್ಲ, ಅವರನ್ನು ಯಾರಾದರೂ ಮೀರ್ತಾ ಇದ್ದಾರೆ ಅಂದರೆ ಅಲ್ಲಿ ಕತ್ತರಿ ಹಾಕತ್ತೆ ಅಂತ ಚರ್ಚೆಗಳಿತ್ತು. ಒಳ್ಳೆ ಹೆಸರಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಮಧ್ಯಪ್ರದೇಶದಲ್ಲಿ. ಅಂಥ ವ್ಯಕ್ತಿಯನ್ನು ನೋಡಿ, 4 ಬಾರಿ ಸುಮ್ಮನೆ CM ಆಗೋಕ್ಕಾಗುತ್ತಾ? ಯಾವುದೇ ವ್ಯಕ್ತಿಯಾಗಿ 4 ಬಾರಿ CM ಆಗಿರೋದವರು ಮಧ್ಯಪ್ರದೇಶದಲ್ಲಿ ಸಾಧ್ಯನಾ? ಮಾಡಿಬಿಡ್ತಾರ ಸುಮ್ಮನೆ? ಮಾಡಲ್ಲ. ಈ ವ್ಯಕ್ತಿ 4 ಬಾರಿ CM ಆಗಿದ್ದರು, ಆಚೆ ಕಳಿಸಿದ್ರು, CM ಕುರ್ಚಿಯಿಂದ ಆಚೆ ಇಟ್ಟರು ಅವ್ರನ್ನ. ಈಗೇನೆಂದರೆ ನಡ್ಡಾ ಕಾರಣ, ಇಡೀ BJP ಈ ಸೋಲಿಗೆ ನಡ್ಡಾ ಕಾರಣ. ಅವ್ರ ತಲೆ ಕಟ್ಟಿದ್ರು. ಏನಕ್ಕೆ ಹೇಳಿ? ಜಸ್ಟ್ ಬಿಕಾಸ್ ಆಫ್ ಹಿಸ್ ಡೆಸಿಗ್ನೇಷನ್. ಏನು ಡೆಸಿಗ್ನೇಷನ್ನು? ನ್ಯಾಷನಲ್ ಪ್ರೆಸಿಡೆಂಟ್ BJP ರಾಷ್ಟ್ರೀಯ ಅಧ್ಯಕ್ಷ, ಹೊಣೆ ನೀವೇ ಹೊತ್ಕೊಳ್ಳಿ ಅಂತ ಹೊತ್ಕೊಂಡು ಈಗ ಅವ್ರನ್ನ ನಡ್ಡಾ ಅವ್ರನ್ನ ಆಚೆ ಹಾಕಿ ಶಿವರಾಜ್ ಸಿಂಗ್ ಅವ್ರನ್ನ ಇಲ್ಲಿಗೆ ತಂದು ಕೂರಿಸ್ತಾರೆ ಅಂತ ಮಾಹಿತಿ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಿ 7 ಲಕ್ಷ ಮತಗಳ ಅಂತರದ ಗೆಲುವನ್ನು ಕಂಡಿದ್ದರು. ಮಧ್ಯಪ್ರದೇಶದಲ್ಲಿ ಚುನಾವಣಾ ಚಾಣಕ್ಯ ಅಂತಲೇ ಇವರು ಫೇಮಸ್ ಆಗಿದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಇವರಿಗೆ ಸೂಕ್ತ ಅಭ್ಯರ್ಥಿ ಅಂತ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಬಹುತೇಕ ಚೌಹಾಣ್ ಹೆಸರನ್ನೇ ಘೋಷಣೆ ಮಾಡಿದ್ರು, ಯಾರಿಗೂ ಅಚ್ಚರಿ ಇಲ್ಲ.
ಡೀಟೇಲ್ಸ್ ಕೊಡಕ್ಕೆ ಇದೀಗ ಪ್ರಭು ಹಾದಿಮನಿ ಇದ್ದಾರೆ. ಪ್ರಭು, ಎಲ್ಲಿಗೆ ಬಂತು ಅಂದರೆ ಚುನಾವಣೆ ಯಾರ ಸುತ್ತ ಗಿರ್ಕಿ ಹೊಡಿತಾ ಇತ್ತು ಅಂತ ಹೇಳಿ ಚಿಕ್ಕ ಹುಡುಗನ ಕೇಳಿಬಿಟ್ರು ಹೇಳಿಬಿಡ್ತಾರೆ. ಇಂಡಿಯಾದಲ್ಲಿ ಯಾವುದೋ ಹಾದಿ ಬೀದಿಲಿ ಆಟ ಆಡ್ತಿರ್ತಾರಲ್ಲ ಪುಟಾಣಿ ಮಕ್ಕಳು, ಬಿ ಜೆ ಪಿಯಿಂದ ಯಾರಪ್ಪ ಚುನಾವಣೆ ಎಲ್ಲ ಮಾಡಿದ್ದು ಓಡಾಡಿದ್ದು ಅಂದರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಆದರೆ ನೋಡಿ, ಈಗ ನಡ್ಡಾ ತಲೆ ಕಟ್ಟೋ ಪ್ರಯತ್ನ ನಡೀತಾ ಇದೆಯಾ? ನಡ್ಡಾ ರಾಜೀನಾಮೆ, ನಡ್ಡಾ ಕೊಟ್ಬಿಡ್ಬೇಕು ಹಾಗೆ ಹೀಗೆ ಅಂತ, ಅಥವಾ ಕೆಲವು ರಾಜ್ಯಗಳ ಸ್ಟ್ರಾಟಜಿ ವಿಚಾರಕ್ಕೋ ಇನ್ನೇನೋ ವಿಚಾರಕ್ಕೋ ನಿಜವಾಗ್ಲೂ ನಡ್ಡಾ ಅವರ ಪಾತ್ರ ಇತ್ತಾ? ಎಲ್ಲ ತಜ್ಞರು, ತಂತ್ರಜ್ಞರು, ಮಾತುಗಾರರು, ಭಾಷಣಕಾರರು ಎಲ್ಲವೂ ಇವರೇ ಆಗಿ ಈಗ ನಡ್ಡಾ ಅವ್ರಿಗೆ ಇದನ್ನು ಯಾಕೆ ಈ ಥರ ಅವ್ರಿಗೆ ತಲೆ ಕಟ್ತಾ ಇರೋದು ಇದು ಅಂತ? ನಿಜಕ್ಕೂ ರಮಕಾಂತ್, ನೀವು ಹೇಳಿದಾಗೆ ಚುನಾವಣೆಯನ್ನ ಯಾರ ಮುಖ ಇಟ್ಕೊಂಡು ಬಿಜೆಪಿ ಚುನಾವಣೆಯನ್ನ ಎದುರಿಸ್ತು ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಿರುವಂತಹ ಸಂಗತಿ. ಕಳೆದ 2014ರಿಂದ ನಾವು ಗಮನಿಸಿಕೊಂಡು ಬರ್ತಾ ಇದ್ದೀವಿ. ಅಮಿತ್ ಶಾ ಅವರು ಯಾವಾಗ 2014ರಿಂದ 19ವರೆಗೂ ಅಧ್ಯಕ್ಷರಾಗಿ, ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. 19ಕ್ಕೆ ಅವರು ಕೆಳಗಿಳಿತಾರೆ. ಕಾರಣ, ಅವರು ರಕ್ಷಣಾ ಸಚಿವರಾಗಿ ಅಂದ್ರೆ ಗೃಹ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಆಗಿನಿಂದಲೂ ಕೂಡ ಜೆ ಪಿ ನಡ್ಡಾ ಅವ್ರನ್ನ 2020ರಿಂದ ಆ ಸ್ಥಾನದಲ್ಲಿ ಕೂರಿಸಲಾಗಿತ್ತು. 4 ವರ್ಷಗಳ ಅವಧಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಬಟ್ ಈಗ ನೀವು ಹೇಳಿದ ಹಾಗೆ ಈ ಚುನಾವಣೆಯ ಸೋಲಿಗೆ ಕಾರಣ ಯಾರು, ಅಥವಾ ಭರ್ಜರಿ ಭಾಷಣ ಮಾಡಿದ್ರು ಯಾರು, ರ್ಯಾಲಿಗಳನ್ನು ಮಾಡಿದ್ರು ಯಾರು, ಪ್ರಚಾರವನ್ನು ಮಾಡಿದ್ರು ಯಾರು, ಈಗ ಯಾರ ವರ್ಚಸ್ ಕಡಿಮೆ ಆಗಿದೆ, ಯಾರ ಒಂದು ಹವಾ ಕಡಿಮೆ ಆಗಿದೆ, ಹಾಗಾಗಿನೇ ಈ 240 ಸ್ಥಾನಕ್ಕೆ ಬಿಜೆಪಿ ಬರಲಿಕ್ಕೆ ಕಾರಣ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಈಗ ಹರಕೆ ಕುರಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರು ಆದಮೇಲೆ ಯಾರೀಗ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈಗ ಬಿಜೆಪಿಯ ನಾಯಕರ ಅಥವಾ ಮೋದಿ ಮತ್ತು ಅಮಿತ್ ಶಾ ಅವರ ನಿರ್ಧಾರಗಳಿಗೆ ಬಲಿಯಾಗ್ತಿದ್ದಾರೆ. ಅಂದರೆ ಸೋಲಿನ ಹೊಣೆಯನ್ನ ಈಗ ಅವರಿಗೆ ಕಟ್ಟುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಈಗ ಜೆ ಪಿ ನಡ್ಡಾ ಅವರು ರಾಜ್ಯಸಭಾ ಸಂಸದರ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ವಿಧಾನಸಭೆಯಲ್ಲಿ ಆಯ್ಕೆ ಆಗ್ತಾ ಬರ್ತಾ ಇದ್ರು. ಬಟ್ ಈಗ ಈ ಒಂದು ಚುನಾವಣೆಗಳಂತ ಬಂದಾಗ ಅಷ್ಟೊಂದು ಎಫೆಕ್ಟಿವ್ ಆಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರಚಾರವನ್ನ ಮಾಡುವಲ್ಲಿ ಎಲ್ಲೊಂದು ಕಡೆ ಹಿನ್ನಡೆ ಅನುಭವಿಸಿರೋದು ಗೊತ್ತಾಗ್ತಾ ಇದೆ. ಬಟ್ ಎಲ್ಲ ಮೋದಿಯು ಕೂಡ ನೇತೃತ್ವ ವಹಿಸಿಕೊಂಡಿದ್ರಿಂದಾಗಿ ಅದು ಸಾಧ್ಯವಾಗಿ ಆಗಲಿಲ್ಲ. ಬಟ್ ಈಗ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ 4 ಬಾರಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಆದಂತಹ ಅನುಭವ ಇದೆ. ಜೊತೆಗೆ 6 ಬಾರಿ ಸಂಸದರಾಗಿ, ಇನ್ಕ್ಲೂಡಿಂಗ್ 2024ರ ಚುನಾವಣೆಯಲ್ಲಿ ಕೂಡ ಭರ್ಜರಿ ಬಹುಮತದಿಂದ ಅವರು ಗೆದ್ದಿದ್ದಾರೆ. ಮತ್ತು ಮಧ್ಯಪ್ರದೇಶದಲ್ಲಿ ಈ ಬಾರಿಯಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಕ್ಕೆ ಕಾರಣರಾದರು. ಮತ್ತು ಕ್ಲೀನ್ ಸ್ವೀಪ್ ಅನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಚೌಹಾಣ್ ಅವರ ನೇತೃತ್ವದಲ್ಲಿ ಹಾಗಾಗಿ ಅವರ ರಾಷ್ಟ್ರೀಯ ನಾಯಕತ್ವಕ್ಕೆ ಜವಾಬ್ದಾರಿಯನ್ನು ಕೊಟ್ಟರೆ ಸೂಕ್ತ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ನಾಯಕರಿದ್ದಾರೆ. ಹಾಗಾಗಿ ಹೈಕಮಾಂಡ್ ಈಗ ಅಂದ್ರೆ ಬಿಜೆಪಿ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ದೆಹಲಿಗೆ ಚೌಹಾಣ್ ತೆರಳಿದ್ದಾರೆ. ಮತ್ತು ಸಂಸದೀಯ ಮಂಡಳಿ ನಾಳೆ ಸಭೆ ಇದೆ 11-15ಕ್ಕೆ. ಬಟ್ ಅಲ್ಲೂ ಕೂಡ ಚರ್ಚೆ ಆಗುತ್ತೆ. ಬಟ್ ಸೂಕ್ತವಾದಂತಹ ಅಭ್ಯರ್ಥಿ ಸದ್ಯಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಚೌಹಾಣ್ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಬಟ್ ಈಗ ಅವರ ಅನುಭವ ಮತ್ತು ಅವರ ಚಾಕಚಕ್ಯತೆ ಮತ್ತು ಸಂಘಟನಾ ಸಾಮರ್ಥ್ಯವನ್ನು ನೋಡಿ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರ ಪಟ್ಟ ಕಟ್ಟಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ರಮಾಕಾಂತ್. ಥ್ಯಾಂಕ್ ಯು ಪ್ರಭು ಹಾದಿಮನಿ.